ಇವತ್ತು ಸಸಿಗಳಿಗೆ ಕೇಬಲ್ ಎಳೆಯುವ 2ನೇ ದಿವಸ. ಇವತ್ತು 1.5 ಕಿಲೋಮೀಟರ್ ಕೇಬಲ್ ಎಳೆಯುವ ಟಾರ್ಗೆಟ್ ಇಟ್ಕೊಂಡು ನಾವು ಮಂಜುನಾಥ್ ಭಟ್ರು 2 ಜನ ಅಣ್ಣಪ್ಪ ಮತ್ತು ಒಬ್ಬ ವಿದ್ಯಾಧರ ಆಳಿ ಹೊರಟಿದ್ದೇವೆ. ಹಲೋ, ಕೇಬಲ್ ಟೈಟ್ ಬರ್ತಾ ಇದೆ ಏನತ್ತು? ಇಲ್ಲೊಂದು ಪುರಾತನ ದೇವಸ್ಥಾನ ಇದೆ. ಅದು ಯಾವ ಕಾಲದ್ದು ಅಂತ ಯಾರಿಗೂ ಐಡಿಯಾ ಇಲ್ಲ ಮತ್ತು ಹೊರ ಪ್ರಪಂಚಕ್ಕೆ ಅದ್ರ ಬಗ್ಗೆ ಪರಿಚಯನೂ ಇಲ್ಲ. ಮುಂದಿನ ವಿಡಿಯೋಗಳಲ್ಲಿ ಅದ್ರ ಬಗ್ಗೆ ಮಾಹಿತಿ ತಗೊಳ್ಳೋ ಪ್ರಯತ್ನ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅದನ್ನು ನಾನು ತೋರಿಸ್ತೇನೆ. ಕೇಬಲ್ ಶಾರ್ಟ್ ಆಗಿ ಬೆಂಕಿ ಬಿದ್ದಿದೆ. ಟ್ರಿಪ್ ಆಗಲೇ ಇಲ್ಲ. ನಾವಿದು ಕೆಳಗಡೆ ಕೂತು ಊಟ ಮಾಡ್ತಾ ಇದ್ದಾಗಿತ್ತು. ಫೋನ್ ಮಾಡಿ ಇನ್ಫಾರ್ಮ್ ಮಾಡುವಾದ್ರೆ ಇಲ್ಲಿ ಸಿಗ್ನಲ್ಲು ಇಲ್ಲ. ಇವರೆಲ್ಲ ಪ್ಲೇಟ್ ಹಿಡ್ಕೊಂಡು ಈಗ ಟ್ರಿಪ್ ಆಯಿತು ಅನ್ಸ್ತದೆ. ಇವರೆಲ್ಲ ಭಯ ಆಗಿ ಗುಡ್ಡ ಹತ್ತಿ ಕೂತಿದ್ದಾರೆ. ಈಗ ಇಲ್ಲೇ ಕೂತ್ಕೊಂಡಿದ್ದ ನಮ್ಮ ಅಣ್ಣಪ್ಪ ಇದೇ ಕಲ್ ಮೇಲೆ ಗುಪ್ಪಾರಲ್ಲಿ ಹೋದ ಅಚ್ಚಿಗೆ. ನೋಡಿ ಇನ್ನೂ ಕತ್ತಾನೆ ಇದೆ ಅಲ್ಲ, ಇನ್ನೂ ಟ್ರಿಪ್ ಆಗಿದೆ ಅನ್ಸುತ್ತೆ. ಈಗ ಕಮ್ನವ್ರೆ ಬರಬೇಕು ಇದನ್ನು ರಿಪೇರಿ ಮಾಡಲಿಕ್ಕೆ. ಅಲ್ಲಿವರೆಗೆ ಇವ್ರಿಗೆ ಕರೆಂಟ್ ಇಲ್ಲ. ಈ ಬೆಂಕಿ ನನ್ಸ್ದಾಗಿದ್ರೆ ಕಾಡಿಗೆ ಬೆಂಕಿ ಬೀಳೋ ಸಾಧ್ಯತೆ ಉಂಟು. ಈಗ ನಮ್ಮ ರಾಘವೇಂದ್ರ ಅವರ ಸತತ ಪ್ರಯತ್ನದಲ್ಲಿ ಬೆಂಕಿ ನಂದಿಸುವ ಕಾರ್ಯ. ವಿಜಯ್ ಅವರು ಕೇಬಲ್ ಎತ್ತಿ ಬೆಂಕಿಯನ್ನು ನಂದಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂತೂ ಬೆಂಕಿ ನಂದಿಸುವ ಪ್ರಯತ್ನ ಯಶಸ್ವಿ ಆಯಿತು. ಸಾರಥಿ ಅವರಿಂದ ಒಂದು ಒಳ್ಳೆ ಕೆಲಸ ಆಯಿತು. ಸತತ 4 ದಿನಗಳ ನಿರಂತರ ಪ್ರಯತ್ನದಿಂದ ಸಸಿಗಳಿಗೆ ಕೇಬಲ್ ಎಳೆದಾಗಿದೆ. 4 ಕಿಲೋಮೀಟರ್ ಕೇಬಲ್ ಇದೆ. ಅದರಲ್ಲೊಂದು 2.25-3 ಕಿಲೋಮೀಟರ್ ಹತ್ತಿರ ಜಂಗಲಲ್ಲೇ ಕೇಬಲ್ ಎಳೆದಿದೆ. ಹಾಗಾಗಿ ತುಂಬ ಕಷ್ಟ ಆಯಿತು. ಅದನ್ನೆಲ್ಲ ಎದುರಿಸ್ಕೊಂಡು ಕೇಬಲ್ ಹಾಕಿ ಆಗಿದೆ. ಈಗ ಹೋಗಿ ಎಲ್ಲರ ಮನೆಗೂ ಕನೆಕ್ಟ್ ಮಾಡಿ ಅವರಿಗೆ ಇಂಟರ್ನೆಟ್ಟು ಕೊಡುವ. ಅಲ್ಲಿ ಯುವಕರೆಲ್ಲ ಇಂಟರ್ನೆಟ್ ಬರ್ತಿದೆ ಅಂತ ಖುಷಿಯಲ್ಲಿ ಒಳ್ಳೆ ಸೆಲೆಬ್ರೇಷನ್ ಮಾಡಲಿದ್ದಾರೆ. ನಾವು ಅವ್ರ ಸಂತಿಗೆ ಜಾಯ್ನ್ ಆಗುವ. ಬನ್ನಿ ಹೋಗುವ. ಇಂಟರ್ನೆಟ್ ಬರ್ತಿದ್ರೆ ಎಲ್ಲ ಭಾಳ ಉತ್ಸಾಹದಲ್ಲಿದ್ದರು. ತಗೊಳ್ಳೋದು ಕರೆಂಟ್ ಇಲ್ಲ. ಎಂದ ಪರಿಸ್ಥಿತಿ ಬೇರೆ. ಹಳ್ಳಿ ಮೇಲೆ ಹಿಂಗೆ ಒಂದ ಕರೆಂಟ್ ಬರತ್ತೆ ನಾವಿರ್ಬೇಕು, ಇಲ್ಲ ಕರೆಂಟ್ ಇದ್ದ ನಾವು ಬರಬೇಕು. ಮೊದಲೀಗ ಪುನೀತ್ ಅವ್ರ ಮನೆಗೆ ಬಂದಿದ್ದಾರೆ. ಪುನೀತ್ ಅವರಿಗೆ ಫಸ್ಟ್ ಇಂಟರ್ನೆಟ್ ಕನೆಕ್ಷನ್ ಕೊಟ್ಟು ಮುಂದೆ ಉಳಿದ ಮನೆಗೆ ಹೋಗುವ. ಸಸಿಗಳಿಗೆ ಮೊದಲನೇ ಬಾರಿಗೆ ಇಂಟರ್ನೆಟ್ ಬಂದಿದ್ದಕ್ಕೆ ಯುವಕರೆಲ್ಲ ಒಳ್ಳೆ ಸೆಲೆಬ್ರೇಷನ್ ಮಾಡಲಿದ್ದಾರೆ.
ನೋಡು ಅದೇ ಕಟ್ ಮಾಡ್ತಾಳೆ ಹೌದಾ ಕ್ಯಾಮ್ರಾಮನ್